ಎಲೆಕ್ಷನ್ ಬಂದದ ಒಂದ್ ಕಡೆ ಸಿದ್ದರಾಮಯ್ಯ ಗ್ಯಾರಂಟಿ ಮತ್ತೊಂದ್ ಕಡೆ ಮೋದಿ ಗ್ಯಾರಂಟಿ ಅಂತ ಎಲೆಕ್ಷನ್ ಉಂಟು. ನಿಮ್ಗೆ ಯಾವ ಗ್ಯಾರಂಟಿ ಬೇಕಂತೀನಿ? ಮೋದಿ ಗ್ಯಾರಂಟಿ ಅಂತಾರೆ ಅವು ಬಂದು ಯಾವ ನಮ್ಮ ಕೈಗೆ ಹತ್ತಿಲ್ಲ, ಕಿವಿ ಕೇಳಿದಂಗೆ ಇದೆ, ಕಣ್ಣು ನೋಡಿಲ್ಲ, ಕೈಗೆ ಹತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೇಳಿದ್ದು ಕೈಗೆ ಹತ್ತದ, ಅವನ ಖರ್ಚಿನಾಗ ನಡೆದವು. ಈಗ ಸಿದ್ದರಾಮಯ್ಯ ಗ್ಯಾರಂಟಿನೇ ಓಕೆ. ನಾವು ಮೋದಿ ಗ್ಯಾರಂಟಿ ಇಲ್ಲ, ಬಂದಿಲ್ಲ, ಏನಿಲ್ಲ, ಅದು ಸುಮ್ಮ ಹೇಳಿದಷ್ಟೇ, ಸುಳ್ಳೆ, ಅದು ಯಾವ ಬಂದಿಲ್ಲ. ಸಿದ್ದರಾಮಯ್ಯ ಗ್ಯಾರಂಟಿ ಹೆಂಗೆ ಅನುಕೂಲ ಆಗುತ್ತೆ? ಯಾಕೆ ಹೆಣ್ಮಕ್ಳಿಗೆ ಆಗಿಲ್ಲ? ಎಲ್ಲ ಸರ್ಕಾರದ ಬಸ್ನಾಗ ತಿರುಗಾಡೋದು, ಗೃಹಲಕ್ಷ್ಮಿ ಎಲ್ಲ ಎಷ್ಟು 5 ಗ್ಯಾರಂಟಿ ಎಲ್ಲ ನಾವಲ್ಲ ಕರೆಂಟಿಂದ. ತಿಂಗಳಿಗೆ ಗೃಹಲಕ್ಷ್ಮಿ 2000 ಬರೋದು ತಿಂಗಳ, ಅವ್ರಿಗೆಲ್ಲ ಆದಲ್ಲ, ಎಲ್ಲ ಬಡಬಗ್ರಿಗೆ ಎಲ್ಲರಿಗೆ ತಿರುಗಾಡೋದು, ಎಲ್ಲ ಫ್ರೀಯಾಗಿ. ಈಗ ಸೌಕರ್ಯಕ್ಕೆ ಅದ. ಸಿದ್ದರಾಮಯ್ಯ ಗ್ಯಾರಂಟಿ ಬೇಕು, ಸಿದ್ದರಾಮಯ್ಯ ಗ್ಯಾರಂಟಿ ಬೇಕು, ಮೋದಿ ಗ್ಯಾರಂಟಿ ಬೇಡ. ಬೇಡಲ್ಲ, ಒಂದು ಏನು ಕಂಡಿಲ್ಲ ಕಣ್ಣು. ಅವಾಗಿನಿಂದ 10 ವರ್ಷದಿಂದ ಹೇಳಿದ್ದನು 14 ಲಕ್ಷ ಮಂದಿಗೆ, ಎಷ್ಟು ಮಂದಿಗೆ ಸರ್ಕಾರಿ ನೌಕರಿ ಕೊಡೋದು ಎಲ್ಲಿ ಆಯಿತು? ಏನು ಅದಕ್ಕಿಂತ ಅರ್ಧ ಕೋರಿ ಹೊಂಟು ಬಿಟ್ಟದ ಆಳಕ್ಕೆ. ಅವನು ಯಾವ ಕೈಗೆ ಬಿಟ್ಟಿಲ್ಲ, ಭಾಷಣ ಅಷ್ಟೇ ನೋಡ್ಬೇಕು ಅವ್ನು. ಸಿದ್ದರಾಮಯ್ಯ ಗ್ಯಾರಂಟಿ ಅನುಕೂಲ ಆಗಿದೆ. ಹೌದು. ನಿಮ್ಮ ಹೆಸರು? ಈರಣ್ಣ ಪೂಜಾರಿ. ಈಗ ಲೋಕಸಭೆ ಚುನಾವಣೆ ಬಂದಿದೆ, ಒಂದ್ ಕಡೆಗೆ ಸಿದ್ದರಾಮಯ್ಯ ಗ್ಯಾರಂಟಿ ಮತ್ತೊಂದ್ ಕಡೆ ಮೋದಿ ಗ್ಯಾರಂಟಿ ಅಂತ ಚುನಾವಣೆ ಬರ್ತದೆ. ನಿಮ್ಗೆ ಯಾವ ಗ್ಯಾರಂಟಿ ಬೇಕಂತೀರಿ? ನಮಗೆ ನೋಡಿ ಸರ್, ಸರ್ಕಾರಗಳು ಜನರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅಂಥ ಒಂದು ಸರ್ಕಾರಗಳು ನಮಗೆ ಬೇಕು. ಇವತ್ತು ಉದಾಹರಣೆಗೆ ಮೋದಿ ತೊಗೊಳ್ಬೇಕಂತಂದ್ರೆ ಈಗ ಅವರು ಒಂದು 10 ವರ್ಷ ಆಯಿತು ಒಂದು ಸರ್ಕಾರ ಮಾಡ್ಲಕತ್ತಿ. ಬಟ್ ಪ್ರಥಮ ಬಾರಿಗೆ ಅವ್ರಿಗೆ ಏನೇನು ಆಶ್ವಾಸನೆಗಳು ಕೊಟ್ಟರು ಅವರು ಈಡೇರಿಸಲಿಲ್ಲ. ಉದಾಹರಣೆಗೆ ಒಂದು ಹೇಳ್ಬೇಕಪ್ಪ ಅಂತಂತಂದರೆ, ಹೊರಗಿನ ದೇಶದ ದುಡ್ಡೆಲ್ಲ ತೊಗೊಂಡು ಬಂದಿಗೇಸಿ ಈ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಏನಪ್ಪ ಅಂತ 15 ಲಕ್ಷ ಕೊಡ್ತೀವಿ ಅಂತಂದರು. ಅದು ಕೊಡೋಕ್ಕಾಗಲಿಲ್ಲ. ಆಮೇಲೆ GST ತೊಗೊಂಡು ಬಂದರು. ಪ್ರತಿಯೊಬ್ಬರು GSTಯಿಂದ ಭಾಳ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಭಾಳಷ್ಟು 2 ಕೋಟಿಗಳು ಉದ್ಯೋಗ ಕೊಡ್ತೀವಿ ಅಂತಂದರು. ಅವರು ಉದ್ಯೋಗ ಕೊಡಲಿಲ್ಲ. ಅವರು ನನಗನ್ಸೋ ಮಟ್ಟಿಗೆ ಹೇಳ್ತಾ ಇರೋದು ಭಾಳ, ಅವ್ರೇನು ಆಶ್ವಾಸನೆ ಕೊಡ್ತಾರೆ ಅದು ಸುಳ್ಳು ಆಶ್ವಾಸನೆ ಕೊಟ್ಟು ಅವರು ಒಂದು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಬಟ್ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ನೋಡ್ಬೇಕಂತಂದ್ರೆ ಭಾಳಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ ಬಡ ಜನರಿಗೆ. ಇವತ್ತು 5 ಗ್ಯಾರಂಟಿಗಳು ತೊಗೊಂಡು ಬಂದಿದ್ದಾರೆ. ಅವರಿಗೆ ಜನಪರವಾದಂಥ ಒಂದು ಕೆಲಸ ಮಾಡ್ಲಿಕ್ಕೆ ಭಾಳ ಆಸಕ್ತಿ ಅದ. ಬಡವ್ರ ಬಗ್ಗೆ ಕಳಕಳಿ ಅದ. ನಾವು ಬಡವರ ಬಗ್ಗೆ ಈ ದೇಶದ ಆರ್ಥಿಕತೆ ಸ್ಥಿರತೆಯಾಗಿ ಇರುವಂಗೆ ಯಾರು ನೋಡ್ಕೊಳ್ತಾರೋ ಅಂಥವ್ರಿಗೆ ನಮ್ಮದು ಒಂದು ಭಾಳ ಸಂಪೂರ್ಣವಾದ ಬೆಂಬಲ ಅದ. ನಾನು ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ, ನಾನು ಒಂದು ಕಾಂಗ್ರೆಸ್ ಸರ್ಕಾರ ಭಾಳ ಒಂದು ಅದ್ಭುತವಾದ ಕೆಲಸ ಮಾಡ್ತಾರೆ. ಅವರು ಎಲ್ಲ ಗ್ಯಾರಂಟಿಗಳು ಮಾಡ್ತಾರೆ. ಒಂದು ಆರ್ಥಿಕ ಸ್ಥಿರತೆಯನ್ನು ಅವ್ರು ಕಾಪಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದೀನಿ ಸರ್. ಅಲ್ಲ, ಈಗ ನಿಮ್ಗೆ ಯಾವ ಗ್ಯಾರಂಟಿ? ಈಗ ಮೋದಿಯವರು ಕೂಡ ಈಗ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ, ಮಹಿಳೆಯರಿಗೆ ಉಚಿತ ಗ್ಯಾಸ್ ಕೊಟ್ಟಿದ್ದು ಕೆಲಸ ಮಾಡಿದರೆ. ಸಿದ್ದರಾಮಯ್ಯ ಇಲ್ಲ ಸರ್, ಅವರು ಮಹಿಳೆಯರಿಗೆ ಗ್ಯಾಸ್ ಕೊಟ್ಟಿದ್ದಾರೆ. ಮೊದಲಿಗೆ ಅವರು ಬರೀ 300 ರೂಪಾಯಿಂದ ಇವತ್ತು ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದರು. ಇವತ್ತು 1200 ರೂಪಾಯಿ ಮಾಡಿದ್ದಾರೆ ಸರ್. ಅವರು ಹಳ್ಳಿಯಲ್ಲಿ ಸುಮ್ಮನೆ ಅವರು ಸಾಮಾನ್ಯ ಮಹಿಳೆಯರು ಕಟ್ಟಿಗೆಯಿಂದ ಮಾಡ್ಕೊಂಡು ಉಣ್ತಿದ್ರು. ಅವರಿಗೆ ಅದೊಂದು ರುಚಿ ಹೆಚ್ಚಿಗೆಸಿ ಇವತ್ತು ದಿವಸ ಏನಪ್ಪ ಅಂತ 300 ರೂಪಾಯಿ ಕೊಡ್ತೀವಿ ಅಂತೇಳಿ 1200 ರೂಪಾಯಿ ಗ್ಯಾಸ್ ಮಾಡ್ಯಾರ. ಅದು ಗ್ಯಾರಂಟಿ ಆಗಲ್ಲ ಸರ್. ಇದು ಏನಪ್ಪ ಅಂತ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆ ದೃಷ್ಟಿಯಿಂದ ನಾವೇನಪ್ಪ ಅಂತ ಮೋದಿ ಗ್ಯಾರಂಟಿ ಅದು ಗ್ಯಾರಂಟಿ ಅಲ್ಲ. ನಮ್ದೇನದ ಈ ಸಿದ್ದರಾಮಯ್ಯ ಅವ್ರು ಏನು ಗ್ಯಾರಂಟಿ ಮಾಡಿದ್ರೆ ಅದು ಗ್ಯಾರಂಟಿ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಅದು ನಾವು ತೊಗೊಳ್ತಾನೂ ಇದ್ದೀವಿ ಸರ್. ಅದು ಸಿದ್ದರಾಮಯ್ಯ ಗ್ಯಾರಂಟಿ ಬೇಕು ಸರ್ ನಮ್ಗೆ. ನಮ್ಮ ಹೆಸರು ವೆಂಕಟೇಶ್ ಅಂತಾನೆ, ವೆಂಕಟೇಶ್ ಕೊಡ್ಚಿ. ಮೋದಿ ಅವ್ರ ಗ್ಯಾರಂಟಿ 10 ವರ್ಷದಿಂದ ನೋಡ್ಕತ್ತೆ ಬಂದು ಈ ಸದ್ದು ಹೊಸ ಗ್ಯಾರಂಟಿ ಕೊಟ್ಟಿರ್ಬೇಕು ಸರ್. ಅದ್ರ ಬಗ್ಗೆ ಅಷ್ಟೇ ಇಂದು ಹೇಳಿದ್ರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಏನು ಒಂದೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಏನೋ ಮನೆ ಪ್ರತಿಯೊಬ್ಬರ ಮನೆ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕಿ ನಿಮ್ಗೆಲ್ಲರಿಗೆ ದೊಡ್ಡ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದು ಮಾಡಲಿಲ್ಲ. ಇಂಥವು ಎಲ್ಲನೂ ಈ ಮೋದಿ ಅನ್ನೋ ಒಬ್ಬ ಮನುಷ್ಯ ಬಂದ್ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗ್ಬಿಟ್ಟೆ ಸರ್. ಆರ್ಥಿಕ ಪರಿಸ್ಥಿತಿ ನೀವು ತೋರಿಸ್ತೀರಿ, ಎಲ್ಲರೂ ಮಾಡ್ತೀರಿ, ಎಲ್ಲ ಆರ್ಥಿಕ ಪರಿಸ್ಥಿತಿಗೆ ಏನು ಉಳಿದಿಲ್ಲ. ಹೀಗಾಗಿ ಸಿದ್ದರಾಮಯ್ಯನಿಂದ ಸಣ್ಣ ಪುಟ್ಟ ಸಂಸಾರಗಳೇ ಒಂದು ಸ್ವಲ್ಪ ಚಂದ ನಡೀಲಾಗಿತ್ತವೆ. ಇವತ್ತು ನಾವು ಬೀದರ್, ಗುಲ್ಬರ್ಗ, ರಾಯಚೂರು ಈ ಕಡೆ ಶಾಪುರ, ಸುರ್ಪುರ ಮಂದಿ ಬಸ್ನಾಗ ದುಡ್ಕೊಂತಿಲ್ಲಕ್ಕೆ ಹೋಗೋರು. ಸುಮಾರು ಜನರು ಫ್ರೀಯಾಗಿ ಹೆಣ್ಮಕ್ಳು ಬಸ್ನಾಗ ಅಡ್ಡಾಡ್ತಾರೆ ಸರ್. ಇನ್ನು ಹೇಳ್ಬೇಕಂದ್ರೆ ಇದು ಗೃಹಲಕ್ಷ್ಮಿ ಒಂದು 2,000 ರೂಪಾಯಿ ಬರ್ತದೆ. ಆ 2,000 ರೂಪಾಯಿ ಬಂದ್ರೂ ಕೂಡ ಡೈರೆಕ್ಟ್ ಮತ್ತು ಖರ್ಚಿಗೆ ಹೋಗ್ತಾವೆ. ಇವು ಮೋದಿ ಅವರು ಎಲ್ಲೆಲ್ಲ 15 ಲಕ್ಷ ಕೋಟಿ ಎಷ್ಟು ಸಾಲ ಮನ್ನಾ ಮಾಡಿದ್ರು ಮೊನ್ನೆ. ಯಾರ್ದು ಮಾಡಿದ್ರೆ ಶ್ರೀಮಂತರು, ಅಂಬಾನಿದು ಅದಾನಿದು ಮಾಡ್ತಾರೆ ಸರ್. ನಮ್ಮ ಸಣ್ಣ ಪುಟ್ಟ ಮಂದಿಯಿಂದ ಮೋದಿ ಅವ್ರದಿಂದ ಏನಾಗಿಲ್ಲ ಸರ್. ಅಲ್ಲ, ಈಗ ಮತ್ತೆ MP ಎಲೆಕ್ಷನ್ ಇದೆ. ಈಗ ಒಂದ್ ಕಡೆ ಮೋದಿ ಗ್ಯಾರಂಟಿ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಗ್ಯಾರಂಟಿ. ಯಾವ ಗ್ಯಾರಂಟಿ ಬೇಕಂತೀರಿ? ಸಿದ್ದರಾಮಯ್ಯ ಗ್ಯಾರಂಟಿ ಬೇಕು ಸರ್. ಸಿದ್ದರಾಮಯ್ಯ ಗ್ಯಾರಂಟಿನೇ ಬೇಕು. ಅನುಕೂಲ ಆಗ್ಯದ ಹಾಗೆ ಸರ್. ಮೋದಿ ಗ್ಯಾರಂಟಿ ಏನಾಗಿದೆ? ಎಲ್ಲಿ ನೋಡಿವಲ್ಲ 10 ವರ್ಷ ಐತಲ್ಲ ಸರ್. ನಿಮ್ಮ ಸರ್?
ಸಿದ್ದಣ್ಣ ಅಂತೇಳಿ. ನಮ್ಮದು ಯೋಜನೆಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಇವತ್ತು 5 ಗ್ಯಾರಂಟಿ ಏನು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಗೌರ್ಮೆಂಟ್ ಏನು ಜಾರಿಗೆ ತಂದ ಜನರಿಗೆ ಪ್ರತಿ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ಯಾದ ಸರ್. ಪ್ರತಿ 5 ಗ್ಯಾರಂಟಿ ಪ್ರತಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಮತ್ತು ಬಸ್ ಫ್ರೀ, ಕರೆಂಟ್ ಬಿಲ್ ಫ್ರೀ ಮತ್ತು ಅಕ್ಕಿ ಅನ್ನದ ಆಹಾರದ ಇದು ಸರಿಯಾಗಿ ಈ ರೀತಿಯಲ್ಲಿ ಮುಟ್ಟಿಸಿದಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಯಾವುದೂ ಯೋಜನೆಗಳು ಜನರಿಗೆ ಬಡ ಜನರಿಗೆ ತಲುಪೋದು ಭೀ ಇಲ್ಲ. ಇದು ಏನು ಗ್ಯಾರಂಟಿ ನಮ್ಮ ಗ್ಯಾರಂಟಿ ಏನು ಹೇಳ್ತಾರೆ ಅವೆಲ್ಲ ಸುಳ್ಳು ಗ್ಯಾರಂಟಿ. ಈ ಗ್ಯಾರಂಟಿಯಪ್ಪ ಎಲ್ಲ ಜನರಿಗೆ ಮುಟ್ಟಿದಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ಮನೆ ಗ್ಯಾರಂಟಿ ಎಲ್ಲ ಬಡ ಮಕ್ಕಳಿಗೆ ಮುಟ್ಟ್ಯದ. ಈಗಿನ ಎಲ್ಲ ಜನರು ಏನಪ್ಪ ಅಂತಂದ್ರೆ ರಾಜ್ಯದಾಗ ಸಿದ್ದರಾಮಯ್ಯ ಗ್ಯಾರಂಟಿ ಬೇಕಂತೇಳಿ ನಮಗೆ ಈಗ ಜನರ ಅಭಿಪ್ರಾಯ ಅದ. ಈಗ ನಾವೇನು ಹೇಳಲ್ಲ, ಜನರ ಅಭಿಪ್ರಾಯ ಪ್ರತಿಯೊಬ್ಬರು ಹೆಣ್ಮಕ್ಳು ಈಗ ನಾವು ಸಿದ್ದರಾಮಯ್ಯ ಗ್ಯಾರಂಟಿ ನಮಗೆ ಮನೆ ತಲುಪ್ಯಾವ, ನಾವೇನಿದ್ರು ಸಿದ್ದರಾಮಯ್ಯ ಅವರು ಇದಕ್ಕೆ ನಾವು ನೋಡಿ ಮಾಡ್ತೀವಿ ಅಂತ ಜನರ ಅಭಿಪ್ರಾಯ ಹೇಳಕತ್ತಾರೆ ಸರ್. ಮೋದಿ ಅವರು ಕೂಡ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡಕತ್ತಾರೆ, ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಒಲಿ ಮೇಲೆ ಅಡಿಗೆ ಮಾಡೋರಿಗೆ ಗ್ಯಾಸ್ ಎಲ್ಲ ಕೊಟ್ಟರ. ನಿಮ್ಗೆ ಯಾವ ಗ್ಯಾರಂಟಿ ಬೇಕು ಸರ್? ಗ್ಯಾಸ್ ಕೊಟ್ಟು 1,100 ಬೆಲೆ ಮಾಡ್ಯಾರ ಅವ್ರು. ಯಾಕೆ ಗ್ಯಾಸ್ ಕೊಟ್ಟಾರ? ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 450 ರೂಪಾಯಿ ಗ್ಯಾಸ್ ಸಿಗ್ತಿತ್ತು. ಹಿಂಗೆ ಕೊಟ್ಟರೆ ಹಿಂಗೆ ತೊಗೊಂಡಾರ ರೈತರ ಬಳಿ ಕಸ್ಕೊಂಡಾರ ಸರ. ಅವೇನು ಗ್ಯಾರಂಟಿ ಇದು ಇಲ್ಲ. ಅವು ಗ್ಯಾಸಿಂದು ಹೇಳ್ತೀವಿ ಸರ್, 1,100 ರೂಪಾಯಿ ಬಿಲ್ ಇದು ಜಾಸ್ತಿ ಆಗ್ಯದ, ಬೆಲೆ ಇದು ಆಗ್ಯದ ಗ್ಯಾಸಿಂದು. ಈಗ ಹಿಂಗೆ ಹಿಂಗೆ ಕೊಟ್ಟರೆ ಹಿಂಗೆ ಕಸ್ಕೊಂಡಾರ. ಅವು ಗ್ಯಾರಂಟಿ ಅಲ್ಲ ಸರ್. ಅದು ಗ್ಯಾರಂಟಿ ಅವ್ರು ಕೊಟ್ಟಿಲ್ಲ, ಬಂದಿಲ್ಲ. ರೈತರಿಗಂತೂ ರಾಜ್ಯ ಸರ್ಕಾರವೂ ಬಂದದ, ಕೇಂದ್ರ ಸರ್ಕಾರವೂ ರೈತರಿಗೆ ಏನು ಕೊಡಬೇಕು ಅದು ಬಂದದ. ಅದು ಈಗ ಎಷ್ಟೋ ಇದ್ರಾಗ ಬಂದು ಕಟ್ಟಾಗ್ಯದ. ಬರ್ತಕ್ಕಂಥ ಗ್ಯಾರಂಟಿ ಏನು ಜನರಿಗೆ ಮುಟ್ಟ್ಯಾವ ರಾಜ್ಯ ಸರ್ಕಾರದೇ ಮುಟ್ಟ್ಯಾವ. ಮನೆ ನೀವು ಮನೆ ಮುಟ್ಟಿದೆ ರಾಜ್ಯ ಸರ್ಕಾರ. ನಿಮ್ಗೆ ಯಾವ ಗ್ಯಾರಂಟಿ ಬೇಕಂತ? ನಮ್ಗೆ ರಾಜ್ಯ ಸರ್ಕಾರ ಗ್ಯಾರಂಟಿ ಬೇಕು, ಸಿದ್ದರಾಮಯ್ಯ ಗ್ಯಾರಂಟಿ ಬೇಕು. ಇದು ನುಡಿದಂತೆ ನಡೀತಕ್ಕಂಥ 5 ಗ್ಯಾರಂಟಿ ಕೊಟ್ಟರೆ, ಯುವ ನಿಧಿ ಕೊಟ್ಟರೆ ನುಡಿದಂತೆ ನಡೆದಾರ ಸರ್. ಅವ್ರು ನಡೆದಿಲ್ಲ ಸರ್. ಈಗ 5 ವರ್ಷ ಆಯಿತು. ನಮ್ಮ ಗುಲ್ಬರ್ಗ MP ಯಾರಂಬದೇ ನಮ್ಮ ಜನರಿಗೆ ಗೊತ್ತಿಲ್ಲ, ಬರೀ ಹೆಸರು ಗೊತ್ತದ. 5 ವರ್ಷದ ಏನೂ ಅಭಿವೃದ್ಧಿ ಮಾಡಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಬರೀ ದಿಲ್ಲಿ ಆಯಿತು, ಗುಲ್ಬರ್ಗ ಆಯಿತು. ಅವನ ಬಜೆಟ್ 5 ಕೋಟಿಯನ್ನು ಅವ್ನ ಬಜೆಟ್ ಎಲ್ಲಿ ಅಂಬೋದು ಒಂದು ಮುಟ್ಟಿ ಮಣ್ಣು ಎಲ್ಲಿಗೆ ತೋರಿಸಿಲ್ಲ. ಈಗಿನ MP ಜನರಿಗೆ ಸಾಕಾಗಿದೆ ಸರ್. ಸಿದ್ದರಾಮಯ್ಯ ಸಾಬ್ರಿಗೆ ಗ್ಯಾರಂಟಿ ಬೇಕು ಸರ್. ನಾವು ಹೇಳೋದು ಸಿದ್ದಪ್ಪ ಪೂಜಾರಿ. ಈಗೇನು ಚುನಾವಣೆ ಏನು ಬರ್ತಾ ಇದ್ದಾವೆ ಲೋಕಸಭಾ ಚುನಾವಣೆಯಲ್ಲಿ, ಇದರಲ್ಲಿ ಮೋದಿ ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಅಂತೇಳಿ ಕೇಳ್ತಾ ಇದ್ದೀರಿ. ಆ್ಯಕ್ಚುಲಿ ಜನರಿಗೆ ಏನದ ಒಳ್ಳೇದಾಗಿದ್ದಪ್ಪ ಅಂತಕಂದ್ರೆ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತೇಳಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಮೋದಿಯವ್ರನ್ನೂ ಕೂಡ ಏನದ ರೈತರಿಗೆ ಏನದ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಒಂದು ಬಿಟ್ಟರೆ ಏನದ ಬೇರೆ ಯಾವುದೇ ಯೋಜನೆಗಳನ್ನೂ ಕೂಡ ನಮಗೇನದ ತಲುಪಿಲ್ಲ. ಮತ್ತು ಈ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಏನಿದ್ದಾವೆ 5 ಗ್ಯಾರಂಟಿಗಳು, ಇವತ್ತು ಕರೆಂಟ್ 200 ಯೂನಿಟ್ ಕರೆಂಟ್ ಫ್ರೀ ಆಗಿರ್ಬೋದು, ಮಹಿಳೆಯರಿಗೆ ಬಸ್ ಫ್ರೀ ಆಗಿರ್ಬೋದು, ಮತ್ತು ಪ್ರತಿ ಕುಟುಂಬಕ್ಕೆ ಏನಂತ 2,000 ರೂಪಾಯಿ ಆಗಿರ್ಬೋದು. ಇವು ಏನಂತ ಜನಸಾಮಾನ್ಯರಿಗೆ, ಒಂದು ಸಾಮಾನ್ಯ ಬಡ ಕುಟುಂಬಕ್ಕೆ ಆಗಿರ್ಬೋದು, ಸಾಮಾನ್ಯ ಮಧ್ಯಮ ವರ್ಗದವ್ರಿಗೆ ಆಗಿರ್ಬೋದು, ಇದರಿಂದ ಏನದ ಸಹಾಯ ಆಗ್ಯದ. ನಾವು ಈ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಂತ ಬೆಂಬಲಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಸರ್. ಯಾವ ಗ್ಯಾರಂಟಿ ಬೇಕಂತ? ಇದೇ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ. ಮತ್ತು ಮೋದಿ ಇವರು ಕಾಂಗ್ರೆಸ್ ಕೂಡ ಏನದ ರಾಹುಲ್ ಗಾಂಧಿ ಅವರು ಕೂಡ ಏನದ ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೆ ಏನದ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಕೂಡ ಏನದ ನಾವು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಅವ್ರಿಗೋಸ್ಕರ ನಾವು ಕಾಂಗ್ರೆಸ್ ಬೆಂಬಲ ಮಾಡ್ತಾ ಇದ್ದೀವಿ. ಈರಣಗೌಡ ಪಾಟೀಲ್, ಜೇವರ್ಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.